ಹಾಯ್ ಗಾಯ್ಸ್, ನಾನಿವತ್ತು ಒಂದು ಬೇಸ್ನ ಯೂಸ್ ಮಾಡಿಕೊಂಡು 3 ಥರ ಐಸ್ ಕ್ರೀಮ್ ಫ್ಲೇವರ್ಸ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನು 3 ಹೇಳ್ಕೊಟ್ಟಿದ್ದೀನಿ. ನೀವು ಒಂದು ಬೇಸ್ನ ಕಲ್ತ್ಕೊಂಡ್ರೆ ಎಷ್ಟು ಥರ ಐಸ್ ಕ್ರೀಮ್ ಫ್ಲೇವರ್ಸ್ ಆದರೂ ಮಾಡ್ಕೋಬೋದು. ಸೊ ಮೊದಲು ಇದರಲ್ಲಿ ಇಂಪಾರ್ಟೆಂಟು ಬೇಸು. ಈ ಬೇಸ್ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಮೊದಲು ಒಂದು ಪ್ಯಾನ್ಗೆ 2 ಕಪ್ಪಷ್ಟು ಹಾಲು ಹಾಕ್ಕೊಳ್ಳಿ, ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ಳಿ, ಅರ್ಧ ಕಪ್ಪಷ್ಟು ಸಕ್ಕರೆ ತಗೊಳ್ಳಿ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ನಾನು ಇದುವರೆಗೂ ಪ್ಯಾನ್ನ ಒಲೆ ಮೇಲೆ ಇಟ್ಟಿಲ್ಲ. ಒಂದು ಸತಿ ಗಂಟೆಲ್ಲ ಹೋದ್ಮೇಲೆ ಒಲೆ ಮೇಲೆ ಇಟ್ಕೊಂಡು ನೀವು 7 ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು. ಹಾಲು ಸ್ವಲ್ಪ ದಪ್ಪ ಆಗುತ್ತೆ, ಅಂದರೆ ಗಟ್ಟಿ ಆಗುತ್ತೆ. ಮಿಲ್ಕ್ ಪೌಡರ್ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಒಂದು ಸತಿ ಹಾಲು ಒಂದು ತಿಕ್ ಕನ್ಸಿಸ್ಟೆನ್ಸಿಗೆ ಬಂತು ಅಂತ ಅಂದಮೇಲೆ ನೀವು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಒಂದು ಬೌಲ್ಗೆ ನಾನಿಲ್ಲಿ 2 ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ವಿಪ್ಪಿಂಗ್ ಕ್ರೀಮ್ ಇಲ್ಲ ಅಂದರೆ ನೀವು ಫ್ರೆಶ್ ಕ್ರೀಮ್ ಆದರೂ ಯೂಸ್ ಮಾಡ್ಕೋಬೋದು. ಬಟ್ ವಿಪ್ಪಿಂಗ್ ಕ್ರೀಮು ತುಂಬ ಚೆನ್ನಾಗಿ ಐಸ್ ಕ್ರೀಮ್ ಹೊರಗಡೆ ಹೆಂಗೆ ಸಿಗುತ್ತಲ್ಲ ಹಂಗೆ ರೆಡಿ ಆಗುತ್ತೆ. ಆದಷ್ಟು ವಿಪ್ಪಿಂಗ್ ಕ್ರೀಮ್ನ ನೀವು ಯೂಸ್ ಮಾಡಿ. ಇದನ್ನು ಇವಾಗ ನೀವು ಚೆನ್ನಾಗಿ 4 ರಿಂದ 5 ನಿಮಿಷ ಹ್ಯಾಂಡ್ ಬೀಟರಲ್ಲಿ ಬೀಟ್ ಮಾಡಿಕೊಡಿ. ಅಕಸ್ಮಾತ್ ಬೀಟರ್ ಇಲ್ಲ ಅಂತ ಅಂದರೆ ಕೆಳಗಡೆ ನೀವು ಒಂದು ತಟ್ಟೆಯಲ್ಲಿ ಐಸ್ ಕ್ಯೂಬ್ಸ್ನ ಇಟ್ಕೊಂಡು ಮೇಲ್ಗಡೆ ಬೌಲ್ನ ಇಟ್ಕೊಂಡು ಕೈಯಲ್ಲೂ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ರೆಡಿಯಾಗಿರೋ ವಿಪ್ಪಿಂಗ್ ಕ್ರೀಮ್ಗೆ ನಾವು ಮೊದಲು ಹಾಲಿನ ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಚೆನ್ನಾಗಿ ಮಿಕ್ಸ್ ಮಾಡಿಲ್ಲ ಅಂತ ಅಂದರೆ ಕ್ರೀಮ್ ಮೇಲಿರುತ್ತೆ ಮತ್ತು ಹಾಲಿನ ಮಿಕ್ಸ್ಚರ್ ಏನಿರುತ್ತೆ ಅದು ಕೆಳಗಡೆ ಸೆಟಲ್ ಆಗಿಬಿಟ್ಟಿರುತ್ತೆ. ಒಂದು ಸರಿ ಈ ಬೇಸ್ ರೆಡಿ ಆಯಿತು ಅಂತಂದರೆ ಈ ಬೇಸ್ ಇಟ್ಕೊಂಡು ನೀವು ಎಷ್ಟು ಥರ ಫ್ಲೇವರ್ಸ್ ಆದರೂ ಐಸ್ ಕ್ರೀಮ್ನ ರೆಡಿ ಮಾಡ್ಕೋಬೋದು. ಈ ಬೇಸ್ನ ಕರೆಕ್ಟಾಗಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ನೆಕ್ಸ್ಟ್ ಇವಾಗ ನಾವು ಐಸ್ ಕ್ರೀಮ್ ಫ್ಲೇವರ್ಸ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ನಾವು ಓರಿಯೋ ಬಿಸ್ಕೆಟ್ ಐಸ್ ಕ್ರೀಮ್ ಫ್ಲೇವರ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ನಾನು ಒಂದು ಸ್ವಲ್ಪ ಐಸ್ ಕ್ರೀಮ್ ಬೇಸ್ ತೊಗೊಂಡು 1 ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ ತೊಗೊಂಡು ಈ ಥರ ಸಣ್ಣದಾಗಿ ಪುಡಿ ಮಾಡಿಕೊಂಡು ಆ ಐಸ್ ಕ್ರೀಮ್ ಬೇಸ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು 2 ರಿಂದ 3 ನಿಮಿಷ ಮಿಕ್ಸ್ ಆದಮೇಲೆ ಒಂದು ಬಾಕ್ಸ್ಗೆ ನೀವು ರೆಡಿ ಮಾಡ್ಕೊಂಡಿರೋ ಬೇಸ್ನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಓರಿಯೋ ಚಂಕ್ಸ್ನ ಹಾಕ್ಕೊಂಡು ಕ್ಲೋಸ್ ಮಾಡಿಬಿಟ್ಟು ನೀವು 8 ಗಂಟೆ ನೀವು ಡೀಪ್ ಫ್ರೀಝಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಬೌಲ್ಗೆ ನಾನು ಇನ್ನೊಂದು ಸ್ವಲ್ಪ ಬೇಸ್ ತೊಗೊಂಡು ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಪಿಸ್ತಾ ಎಸೆನ್ಸ್ನ ನಾನು ತೊಗೊಂಡಿದ್ದೀನಿ. ತುಂಬ ಹಾಕೋದು ಬೇಡ, ಇದಕ್ಕೆ 4 ರಿಂದ 5 ಡ್ರಾಪ್ ಹಾಕಿದ್ರೆ ಸಾಕು. ನಾನಿಲ್ಲಿ ಪಿಸ್ತಾ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಪಿಸ್ತಾ ಯೂಸ್ ಮಾಡ್ಕೋಬೇಕಂತೇನಿಲ್ಲ, ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಇರುತ್ತೆ ಅದು ಅವೈಲಬಲ್ ಇರುತ್ತೆ. ಅಮೆಝಾನಲ್ಲೆಲ್ಲ ನಿಮಗೆ ತುಂಬ ಈಸಿಯಾಗಿ 8 ರಿಂದ 10 ಫ್ಲೇವರು ಸಿಗುತ್ತೆ. ಸೊ ಇದಕ್ಕೆ ನಾನು 2 ರಿಂದ 3 ಡ್ರಾಪಷ್ಟು ಜೆಲ್ ಕಲರ್ ತೊಗೊಂಡಿದ್ದೀನಿ, ಗ್ರೀನ್ ಕಲರು. ಕಲರ್ ಹಾಕೋದೆಲ್ಲ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಮನೆಗೆ ಮಾಡ್ಕೋತಾ ಇರೋದ್ರಿಂದ ಕಲರ್ ಹಾಕೋ ಅವಶ್ಯಕತೆ ಏನಿಲ್ಲ. ಸೊ ಇದನ್ನು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಸತಿ ಇದು ಕಲರ್ ಮತ್ತು ಪಿಸ್ತಾ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಪಿಸ್ತಾ ನಾವೇನು ಪುಡಿ ಮಾಡ್ಕೊಂಡಿರ್ತೀವಿ ಅದನ್ನು ಮೇಲೆ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇದನ್ನು ಅಷ್ಟೇ 8 ರಿಂದ 10 ಗಂಟೆ ಡೀಪ್ ಫ್ರೀಝಲ್ಲಿ ಇಡಬೇಕು. ಆವಾಗಲೇ ಚೆನ್ನಾಗಾಗೋದು ಇದು. ನೆಕ್ಸ್ಟ್ ನಾನು ಇನ್ನು ಮಿಕ್ಕಿದ್ದು ಎಲ್ಲ ಬೇಸ್ನು ಹಾಕ್ಕೊಂಡು ಅದಕ್ಕೆ ಪಿಂಕ್ ಕಲರ್ ಹಾಕ್ಕೊಂಡು ಸ್ಟ್ರಾಬೆರಿ ಎಸೆನ್ಸ್ನ ಹಾಕ್ಕೊಂಡು 4 ರಿಂದ 5 ಡ್ರಾಪು ಚೆನ್ನಾಗಿ ಮಿಕ್ಸ್ ಮಾಡಿ ಸೇಮ್ ಪ್ರೋಸೆಸ್ಸು ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು 8 ರಿಂದ 10 ಗಂಟೆ ಇದನ್ನು ನಾವು ಡೀಪ್ ಫ್ರೀಝಲ್ಲಿ ಇಟ್ಕೊಂಡ್ರೆ ಸ್ಟ್ರಾಬೆರಿ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನೋಡಿ, 8 ರಿಂದ 10 ಗಂಟೆ ಆದಮೇಲೆ ನಾನು ಐಸ್ ಕ್ರೀಮ್ ಸ್ಕೂಪ್ ಮಾಡ್ತಾಯಿದ್ದೀನಿ. ಹೊರಗಡೆ ನಿಮಗೆ ಯಾವ ಥರ ಟೆಕ್ಸ್ಚರು, ಯಾವ ಥರ ಟೇಸ್ಟ್ ಸಿಗುತ್ತಲ್ಲ ಅದೇ ಥರ ಮನೆಯಲ್ಲಿ ನೀವು ಈಸಿಯಾಗಿ ರೆಡಿ ಮಾಡ್ಕೋಬೋದು. ನಿಮಗೆ ಬೇಸ್ ನೋಡಿದ್ಮೇಲೆ ಗೊತ್ತಾಗಿರುತ್ತೆ. ಒಂದೇ ಒಂದು ಬೇಸ್ ಇಟ್ಕೊಂಡು ನಿಮಗೆ ಎಷ್ಟು ಥರ ಬೇಕು ಅಷ್ಟು ಥರ ಫ್ಲೇವರ್ಸ್ನ ನೀವು ರೆಡಿ ಮಾಡ್ಕೋಬೋದು. ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ. ಸೊ ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.